ನಮಸ್ಕಾರ ಎಲ್ಲರಿಗೂ. ಈಗ ನಾವು ಹಾಲು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಬ್ಯಾಂಗ್ಳೂರು ಕಸ್ಟಮರ್ಸ್ಗೆಲ್ಲ, ಬ್ಯಾಂಗ್ಳೂರು ಮೈಸೂರು ಕಸ್ಟಮರ್ಸ್ ಕೊಡೋದಕ್ಕೋಸ್ಕರ. ಅದಕ್ಕಾಗಿ ಹಾಲು ಕೊಡೋ ಹಸುಗಳು ಮತ್ತು 9 ತಿಂಗಳು ಪ್ರೆಗ್ನೆಂಟ್ ಇರೋ ಹಸುಗಳನ್ನ ಒಂದು 3 ಲೋಡ್ ಹಸುಗಳು ತರಿಸ್ಕೊಂಡಿದ್ದೀನಿ. ಯಾವತ್ತು ಬಂದಿದ್ದು ಸರ್? ಒಂದು 4 ದಿವಸ ಆಯಿತು ಬಂದು. ಈಗ ಟೋಟಲಾಗಿ ಎಷ್ಟು ಹಸುಗಳಿದೆ ಸರ್? ಸರ್ ಮೊನ್ನೆ ಲೋಡಲ್ಲಿ ಆಲ್ಮೋಸ್ಟ್ 26 ಹಸುಗಳು ಬಂತು, 27 ಹಸುಗಳು ಬಂತು, ಕರುಗಳೆಲ್ಲ ಸೇರಿಸಿ. ಟೋಟಲ್ ಈಗ ಒಂದು 300+ ಹಸುಗಳಿದೆ. ನೋಡಿ, ಇದು ರಾಜಸ್ಥಾನು, ಇವಳು ಗುಜರಾತು, ಆಮೇಲೆ ಅಲ್ಲೊಬ್ಳಿದ್ದಾಳೆ, ಇವಳು ಗುಜರಾತು. ಸೊ ಬೇರೆ ಬೇರೆ ಕಡೆಯಿಂದ ತೊಗೊಂಡು ಬರ್ತಾವೆ. ಒಂದು ಕಡೆಯಲ್ಲಿ ಎಲ್ಲೂ ಸಿಗೋದಿಲ್ಲ, ಎಲ್ಲ ಬೇರೆ ಬೇರೆ ಕಡೆಯಿಂದ ತೊಗೊಂಡು ಬರ್ತೀವಿ. ಇದು ಭಾವನಗರಿಂದ ತರಿಸ್ಕೊಂಡಿದ್ದೀನಿ. ಓಕೆ, ಇದನ್ನು ಭಾವನಗರ್ ಬ್ರೀಡ್ ಅಂತಾರೆ. ಅಂದರೆ ಎಲ್ಲ ಸೇಮೇ, ಬೇರೆ ಬೇರೆ ಡಿಸ್ಟ್ರಿಕ್ಕಲ್ಲಿ ಬೆಳೆಯೋದ್ರಿಂದ ಅದು ಬೇರೆ ಬೇರೆ ಒಂದು ಭಾವನಗರ್ ಅಂತಾರೆ, ಬೇರೆ ಬೇರೆ ಊರ ಹೆಸರು ಹೇಳ್ತಾರೆ ಅಷ್ಟೇ. ಸೊ ಇದು ಭಾವನಗರ್ ಬ್ರೀಡ್. ಇದು ಇಲ್ಲ, ಇದು 2ನೇ ಸೋಲು ಕರು, ಅಂದರೆ 2ನೇ ಸೋಲು ಪ್ರೆಗ್ನೆಂಟ್. ಈಗ ಇನ್ನೊಂದು 1.5 ತಿಂಗಳಲ್ಲಿ ಕರು ಹಾಕ್ತಾಳೆ. ನಮ್ದು ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದು ನಾವೇನೇ ಹಸುಗಳ ಮೇಲೆ ನಮಗೆ ಹಸುಗಳನ್ನ ಪರ್ಸ್ನಲಾಗಿ ನೋಡ್ಕೊಳ್ಳೋರು ಯಾರೋ ಇರಲೇಬೇಕು. ಆಮೇಲೆ ಇವರು ಬರೀ ಇಲ್ಲೇನೋ ವರ್ಕ್ ಮಾಡ್ತಾರೆ, ಸ್ಯಾಲ್ರಿ ತೊಗೊಳ್ತಾರೆ ಅಂತಲ್ಲ, ದೇ ಪರ್ಸ್ನಲಿ ಕೇರ್ ಫಾರ್ ಅನಿಮಲ್ಸ್. ಒಂದು ಚೂರು ಹಸುಗಳಿಗೆ ಏನಾರಾದರೆ ಓಡೋಗ್ತಾರೆ, ತಿನ್ನೋದು ಊಟ ಬಿಟ್ಬಿಟ್ಟು ಹೋಗಿ ನೋಡ್ತಾರೆ. ಆ ಪರ್ಸ್ನಲ್ ಟಚ್ ಇದ್ದರೆ ಮಾತ್ರ ನಾವು ಡೈರಿ ಫಾರ್ಮಲ್ಲಿ ನಾವು ಏನಾರು ಒಂದು ಸಾಧನೆ ಮಾಡ್ಬೋದು. ಇಲ್ಲ, ನಮ್ಮ ಪರ್ಸ್ನಲ್ ಟಚ್ ಇಲ್ಲ ಅಂತ ಹೇಳಿದ್ರೆ ಮಾಡೋಕ್ಕಾಗೋದಿಲ್ಲ ಸರ್. ನೋಡಿ, ಇವಳು ಅಷ್ಟೇ ತುಂಬ ವೀಕ್ ಆಗಿದ್ದಾಳೆ. ಬಟ್ ಓಕೆ, ಒಂದು ವಾರ 10 ಡೇಸ್ ಅಷ್ಟೇ, ಶೀಲ್ ಪಿಕಪ್. ಬಟ್ ನಾನು ಒಂದೇನು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಸೀರಿಯಸ್ಸಾಗಿ ಯಾರು ಫಾರ್ಮ್ ಮಾಡೋರು, ಏನಾದ್ರು ಹಸು ಬೇಕು ಅನ್ನೋರು ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆಯದು. ಸುಮ್ಮನೆ ಕಾಲ್ ಮಾಡ್ತಾರೆ, ವೀಡಿಯೋ ತರಿಸ್ಕೊಳ್ತಾರೆ, ಆಮೇಲೆ ರೆಸ್ಪಾಂಡೇ ಮಾಡಿ. ಇದು ಹೇಗೆ ಅಂದರೆ 1 ಅವರಲ್ಲಿ ನೀವು ರೆಸ್ಪಾಂಡ್ ಮಾಡಿದರೆ ಮತ್ತೆ ಹಸು ಸಿಗೋದಿಲ್ಲ, ಬೇರೆ ಯಾರೋ ತೊಗೊಂಡ್ಬಿಡ್ತಾರೆ. ನೀವು 2 ದಿವಸ ಆದಮೇಲೆ ನೋಡಿಬಿಟ್ಟು ಸರ್ ನಂಗೆ ಹಸು ಕೊಡಿಸಿ ಅಂದರೆ ಆಗೋದಿಲ್ಲ. ಆಮೇಲೆ ನನ್ನ ಲೋಡ್ ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಲಾಸ್ಟ್ ವೀಡಿಯೋಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ನನ್ನ ಲೋಡ್ ಬರಬೇಕಾದ್ರೆ ಮಾತ್ರ ಯಾರಿಗಾದ್ರೂ 2 ಹಸು 1 ಹಸು ನಾನು ತರಿಸ್ಕೊಳ್ಬಲ್ಲೆ. ಅದು ಬಿಟ್ಟು 20 ಹಸು 30 ಹಸು 50 ಹಸು ಬೇಕಾದ್ರೆ ನಾನು ತರಿಸ್ಕೊಡೋಕೆ ಆಗೋದಿಲ್ಲ, ನಾನು ಮಾಡೋದಿಲ್ಲ. ರೀಸೆಂಟಾಗಿ ಯಾರು ಬಂದು ತಗೊಂಡಿದ್ರು ಸರ್? ರೀಸೆಂಟಾಗಿ ನಿಮ್ಮ ವೀಡಿಯೋ ಎಲ್ಲ ಆದಮೇಲೆ ಚಾಮರಾಜನಗರದಿಂದ ಬಂದರು. ಆಮೇಲೆ ಜಯನಗರದಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಮಠಕ್ಕೊಂದು ಹಸು ಕೊಟ್ಟಿದ್ದೀನಿ, ಅವರು ಬಂದರು. ಆಮೇಲೆ ಬೇರೆ ಮಾಗಡಿ ಕಡೆ, ಆಮೇಲೆ ಬೆಂಗಳೂರಲ್ಲಿ 3 ಜನ, ಆ ಥರ ತುಂಬ ಜನ ಬಂದಿದ್ದಾರೆ. ನಾನು ಅವ್ರ ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ನೀವು ಅವ್ರ ಹತ್ರ ಹೋಗಿ ಹಸು ಬಗ್ಗೆ ನೀವು ತಿಳ್ಕೊಬೋದು. ಸರ್, ಈಗ ನೀವು ಹಸು ಕೊಡ್ತಾ ಇದ್ದೀರಿ ಮತ್ತು ಹಾಲು ಡೆವಲಪ್ ಮಾಡ್ತಾ ಇದ್ದೀರಿ ಅಂತ. ಹಾಂ, ಹೌದು. ಓಕೆ, ಈಗ ನೀವು ಹಸು ಕೊಟ್ಟು ನೀವು ಅವ್ರ ಹತ್ರ ಹಾಲು ಖರೀದಿ ಮಾಡ್ತೀರಾ? ಈಗ ಸರ್, 1 ಹಸು 2 ಹಸು ತೊಗೊಳ್ಳೋರಿಗೆ ಹತ್ರ ನಾವು ಹೋಗ್ಬಿಟ್ಟು ಹಾಲು ತೊಗೊಳಕ್ಕಾಗೋದಿಲ್ಲ. ಯಾರಾದರೂ ರೈತರು ಒಂದು 10 ಹಸು ಮಾಡ್ತೀನಿ, ಇಲ್ಲ 5 ಹಸು ಮಾಡ್ತೀನಿ ಅಂಥೇಳಿ ನಮ್ಮ ಕನೆಕ್ಟಿವಿಟಿ ರೀಚ್ ಆಗೋ ಥರ ಇದ್ದರೆ ನಾನು ಅವ್ರ ಹತ್ರ ಹಸು ಒಂದು ಬೈಬ್ಯಾಕ್ ತೊಗೊಳ್ತೀನಿ, ಹಾಲು ತೊಗೊಳ್ತೀನಿ. ಅದನ್ನು ನಮ್ಮ ಯಾರಾದರೂ ಯುವ ರೈತರುಗಳು ಯಾರಾದರೂ ಮಾಡಬೇಕು ಸರ್ ನಾನು ಆ ಥರ ಅಂತ ಹೇಳಿ ಬಂದಾಗ ಅವ್ರ ಹತ್ರ ಹೇಳಿದ್ದೀನಿ, ನಿಮ್ಮ ಹತ್ರ ಹಸು ನೀವು ತೊಗೊಂಡ್ರೆ ಹಾಲು ನಾನು ವಾಪಸ್ ತೊಗೊಳ್ತೀನಿ ಅಂತ ಹೇಳಿದೆ. ಯಾಕಂದರೆ ಎಷ್ಟೋ ಜನಕ್ಕೆ ಇವಾಗ ನಾವು ಕೊಟ್ಟಿರೋ ಹಸುಗಳಲ್ಲಿ 6 ಲೀಟ್ರು 5 ಲೀಟ್ರ್ ಎಲ್ಲ ಬರ್ತಿದೆ, ದೇ ಆರ್ ಹ್ಯಾಪಿ. ಯಾಕೆ ಹ್ಯಾಪಿ ಅಂತ ಹೇಳಿದ್ರೆ, ನನ್ನ 4 ಲೀಟ್ರ್ ಅಂತ ಹೇಳಿ 1 ಲೀಟ್ರ್ ಎಕ್ಸ್ಟ್ರಾ ಬರ್ತಿದೆ. ಒಂದು ದಿವಸಕ್ಕೆ ಅವ್ರಿಗೆ 12 ಲೀಟ್ರು 10 ಲೀಟ್ರು ಬರ್ತಾಯಿದೆ. ಸೊ ಅವ್ರು ಓಕೆ, ದೇ ಆರ್ ಓಕೆ. ಆ ಥರ ನಾನು ರೈತರ ಹತ್ರ ಒಂದು ರೇಟ್ ಫಿಕ್ಸ್ ಮಾಡಿದ್ದೀನಿ, ಅವ್ರಿಗೂ ಚೆನ್ನಾಗಿ ಲಾಭ ಬರೋ ಥರ. ಸೊ ಆ ರೇಟಲ್ಲಿ ನಾನು ರೈತರ ಕಡೆಯಿಂದ ತೊಗೊಳ್ತೀನಿ. ಅವರಿಂದ ಎಷ್ಟು ಕೊಟ್ಟು ತೊಗೊಳ್ತೀರಾ ಸರ್? ಈಗ ಇನಿಷಿಯಲಿ ನಾನು ಅವ್ರ ಹತ್ರ 60 ರೂಪೀಸಿಗೆ ಮಾತಾಡಿದ್ದೀನಿ, 60 ರೂಪಾಯಿ ಕೊಟ್ಟು ತೊಗೊಳ್ತೀನಿ. ಅದಾದಮೇಲೆ ನಾನು ಬೇರೆ ನನ್ನ ಪ್ಯಾಕಿಂಗ್ ಎಲ್ಲ ಇರುತ್ತೆ, ಲಾಜಿಸ್ಟಿಕ್ಸ್ ಇರುತ್ತೆ, ಡೆಲಿವರಿ ಚಾರ್ಜಸ್ ಇರುತ್ತೆ, ಅದನ್ನೆಲ್ಲ ಆ್ಯಡ್ ಮಾಡಿ ಮಾಡ್ತಾಯಿದ್ದೀನಿ. ಓಕೆ, ಅವ್ರ ಹತ್ರ ನೀವು ಬೈಬ್ಯಾಕ್ ಮಾಡ್ಕೊಳ್ತೀರಾ ಅಂತಂದರೆ ಅವರೇ ಹೆಂಗೆ ತಂದು ಕೊಡಬೇಕು ನಿಮಗೆ? ಅದೇ ಹೇಳಿದ್ದು ಸರ್. ಈಗ ನೋಡಿ, ನಾವಿರೋದು ಬ್ಯಾಂಗ್ಳೂರು ಮೈಸೂರು ಮಧ್ಯದಲ್ಲಿದ್ದೀವಿ. ಬ್ಯಾಂಗ್ಳೂರಿಗೂ 65 ಕಿಲೋಮೀಟರ್ ಇದೆ, ಮೈಸೂರಿಗೂ 65 ಕಿಲೋಮೀಟರ್ ಇದೆ. ಸೊ ಇದ್ರ ಮಧ್ಯೆ ಸುತ್ತಮುತ್ತ ಎಲ್ಲರೂ ಒಂದು 20-30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಯಾರೋ ರೈತರುಗಳಿದ್ದರೆ ಅವ್ರ ಹತ್ರದಿಂದ ನಾವು ನಮ್ಮ ಗಾಡಿ ಹೋಗುತ್ತೆ, ಇಲ್ಲ ಒಂದು ಸ್ಪಾಟ್ ಹೇಳ್ತೀವಿ, ಆ ಸ್ಪಾಟಿಗೆ ಬಂದು ಅವ್ರು ತೊಗೊಳ್ಬೇಕು. ಓನ್ಲಿ A to milk, ನೋ HF, ನೋ ಜರ್ಸಿ, ಬೇರೆ ಯಾವುದು ನಾವು ಎಂಟರ್ಟೈನೇ ಮಾಡೋದಿಲ್ಲ. ದೇಸಿ ಹಸು ಹಾಲು ಇದ್ದರೆ ಮಾತ್ರ ತೊಗೊಳ್ತೀವಿ. ಅದು ನಾನು ಕೊಡೋ ಹಸುಗಳಿದ್ರೆ ಮಾತ್ರ. ಅಂದರೆ ಕೆಲವೊಬ್ಬರು ರೈತರ ಮನೇಲಿ HF ಇರುತ್ತೆ, ಜರ್ಸಿನೂ ಇರುತ್ತೆ, 1-2 ದೇಸಿ ಹಸು ಇರುತ್ತೆ, ಅವ್ರು ಮಾಡೋದಿಲ್ಲ. ಬಟ್ ಬೈ ಮಿಸ್ಟೇಕ್ ಆಲ್ಸೋ ಅವರು ಏನಾದ್ರು HF ಜರ್ಸಿ ಹಾಲು ಜೊತೆ ಇದು ಮಿಕ್ಸ್ ಮಾಡಿಕೊಟ್ರೆ, ಆಮೇಲೆ ನಾನು ಕಸ್ಟಮರ್ಗೆ ನಾನು ಒಂದು ನಂಬಿಕೆಯಿಂದ ನಾನು ಅವ್ರ ಹತ್ರ ಹಾಲು ಕೊಡ್ತಾಯಿದ್ದೀನಿ. ಯಾಕಂದರೆ ಅವರು ಯಾವ ಲ್ಯಾಬಲ್ಲಿ ಬೇಕಾದ್ರೂ ಟೇಸ್ಟ್ ಮಾಡಿಸ್ಕೊಬೋದು, ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಬೋದು. 101% ದೇಸಿ ಹಸು ಹಾಲು ಮಾತ್ರ ಕೊಡ್ತಾಯಿದ್ದೀನಿ. ನನ್ನ ಪರ್ಸ್ನಲಾಗಿ ನಾನೇ ಯಾವುದೋ HF ಜರ್ಸಿ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ರೈತರ ಮನೇಲಿ HF ಜರ್ಸಿ ಇದ್ರೂ ನನಗೆ ಗೊತ್ತಾಗುತ್ತೆ, ಅವ್ರು 3 ಹಸು ತೊಗೊಂಡೋದ್ರೆ 3 ಹಸುವಿಂದ ಹಾಲು ಪ್ರೊಡಕ್ಷನ್ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅಷ್ಟನ್ನು ಮಾತ್ರ ತೊಗೊಳ್ತಿದ್ದೆ. ಆಲ್ರೆಡಿ ಒಂದು 15 ಹಸು ನಾನು ಕರು ಸಮೇತ ತರಿಸ್ಕೊಂಡಿದ್ದೀನಿ. ಅದರಲ್ಲಿ ಹಾಲು ನನಗೆ ಇನ್ನೊಂದು 80-90 ಲೀಟ್ರ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಇನ್ನೊಂದು ಹಸು ಹಾಲು ಹಾಕಿದ್ರೆ, ಕರು ಹಾಕಿದ್ರೆ ಇನ್ನೊಂದು 10 ಹಸು ಇನ್ನೊಂದು 100 ಲೀಟ್ರ್ ಜಾಸ್ತಿ ಆಗುತ್ತೆ. ಸೊ 500 ಲೀಟ್ರ್ ಪ್ರೊಡಕ್ಷನ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈ ಮಂತ್ ಎಂಡ್ ಒಳಗಡೆ. ನನ್ನ ಉದ್ದೇಶ ಏನಂತ ಹೇಳಿದ್ರೆ, ಎಲ್ಲರ ಮನೆಗಳಿಗೂ ಈಗ ಎಲ್ಲರೂ ಸಿಟಿಲಿರೋರೆಲ್ಲ ನಾಟಿ ಹಸು ಸಾಕೋಕ್ಕೆ ಆಗೋದಿಲ್ಲ. ಸೊ ಅಂಥವ್ರಿಗೆಲ್ಲ ನಾಟಿ ಹಸು ಕೊಟ್ಟು ಅವ್ರ ಆರೋಗ್ಯ ಚೆನ್ನಾಗಿರಲಿ. ನೆಕ್ಸ್ಟು ನಮ್ಮ ಮುಂದಿನ ಪೀಳಿಗೆ ಮಕ್ಕಳೆಲ್ಲ, ನಾವೇನೋ ಜರ್ಸಿ HF ಹಾಲು ಕುಡ್ಕೊಂಡು ಬೆಳ್ಕೊಂಬಿಟ್ವಿ, ನಮ್ಗೆ 40 ವರ್ಷ 30 ವರ್ಷಕ್ಕೇ ಡಯಾಬಿಟಿಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ.
ಓಕೆ, ನೆಕ್ಸ್ಟ್ ಇರೋ ಜನ್ರೇಷನ್ಗಳಿಗೆ ಆ ಕಾಯಿಲೆಗಳು ಯಾವುದೂ ಬರಬಾರ್ದು, ನಮ್ಮ ನಾಟಿ ಹಸು ಹಾಲು ಕುಡ್ಕೊಂಡು ಚೆನ್ನಾಗಿರಲಿ ಅಂಥೇಳಿ ನಾನು ನಾಟಿ ಹಸುನ ಪ್ರಮೋಟ್ ಮಾಡ್ತಾಯಿದ್ದೀನಿ. ಹಂಗಂತ ಹೇಳಿ ಎಚ್ ಎಫ್ ಜರ್ಸಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಅದೂ ಓಕೆ. ಬಟ್ ನಮ್ಮ ದೇಶದ ಹಸು, ನಮ್ಮ ದೇಶದ ತಳಿ, ನಮ್ಮ ದೇಶದ ಹಾಲು ಕುಡಿಲಿ, ನಮ್ಮ ದೇಶದ ಮಕ್ಕಳು ಅಂತ ಅಷ್ಟೇ. ತುಪ್ಪ ಏನು ಕೆಜಿಗೆ ಏನು ಪ್ರೈಸ್ ಕೊಡ್ತಾ ಇದೆ? 1 ಲೀಟ್ರ್ ತುಪ್ಪ ಮಾಡೋದಕ್ಕೆ 23 to 25 ಲೀಟರ್ಸ್ ಹಾಲು ಬೇಕಾಗ್ತಿದೆ. ಅದನ್ನೊಂಚೂರು ಡೆವಲಪ್ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ಬೋದು ಅಂತ ಹೇಳಿ. ಯಾಕಂದರೆ 1 kg ತುಪ್ಪಗೆ ನಾವು ಮಾಡ್ತಿರೋದು ಬೆಲೋನೋ ಮೆಥಡಲ್ಲಿ. ಬೆಲೋನೋ ಮೆಥಡ್ ಹೇಗೆ ಅಂತ ಹೇಳಿದ್ರೆ, ನಮ್ಮ ಪೂರ್ವಜಿಕರು ಹೇಗೆ ಮಾಡ್ಕೊಂಬಂದ್ರು ಆ ಥರ ಮಾಡ್ತಾಯಿದ್ದೀವಿ. ಒಂದೇನಂದರೆ ಫಸ್ಟು ಹಾಲು ಬಿಸಿ ಮಾಡ್ತೀವಿ, ಅದರಲ್ಲಿ ಮೊಸರು ಮಾಡ್ತೀವಿ. ಮೊಸರು ಹೆಪ್ಪಾಗಿದ್ದ ತಕ್ಷಣ ಅದರಲ್ಲಿ ನಾವು ಬೆಣ್ಣೆ ತೆಗೆದು ಬೆಣ್ಣೆನ ಕಾಯಿಸ್ಬಿಟ್ಟು ತುಪ್ಪ ಕೊಡ್ತೀವಿ. ಸೊ ಇದು ಬೆಲೆನೋ ಮೆಥಡು. ಇನ್ನೊಂದು ಮೆಥಡ್ ಬರುತ್ತೆ ಕ್ರೀಮ್ ಸಪ್ರೇಟ್ರ್ ಅಂತ, ಅದು ಹಾಲು ಸಪ್ರೇಟು ಕ್ರೀಮ್ ಸಪ್ರೇಟ್ರ್ ಆಗುತ್ತೆ. ಅದನ್ನು ನಾವು ಮಾಡೋದಿಲ್ಲ, ನಾವು ಮಾಡ್ತಿರೋದು ಬೆಲೋನೋ ಮೆಥಡಲ್ಲಿ. ನಿಮ್ಮದೇ ಜಮೀನಲ್ಲಿ ಬೆಳೆ ನಮ್ಮ ಜಮೀನು ಇದ್ರೂ ಅಷ್ಟು ಮೇವು ನಮಗೆ ಸಾಕಾಗೋದಿಲ್ಲ, ನಾವು ಆಚೆ ಕೊಂಡ್ಕೊಳ್ತಾ ಇದ್ದೀವಿ. ಖರ್ಚು ಎಷ್ಟು ಬೀಳ್ತದೆ ಸರ್ ತಿಂಗಳಿಗೆ ನಿಮಗೆ? ಸರ್ ಈಗ ನಮಗೆ ಮೇವು ಲೇಬರು ಎಲ್ಲ ಸೇರಿ ಒಂದು 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಮೇವು, ಫೀಡು, ಜೋಳ, ಲೇಬರ್ ಕಾಸ್ಟು ಎಲ್ಲ ನಮಗೆ 4.5 ಲಕ್ಷ ಖರ್ಚಾಗುತ್ತೆ. ಖರ್ಚೆಲ್ಲ ಕಳೆದು ನಿಮಗೆ ತಿಂಗಳಿಗೆ ಏನು ಆದಾಯ ಬರ್ತದೆ? ಸರ್ ಇದು ಆದಾಯಕ್ಕೋಸ್ಕರ, ಫಸ್ಟ್ ಥಿಂಗ್ ಏನು ಹೇಳಿದ್ರೆ ನಾನು ಆದಾಯಕ್ಕೋಸ್ಕರ ಇದನ್ನು ಮಾಡಿಲ್ಲ. ಬಟ್ ಅಫ್ಕೋರ್ಸ್ ಆದಾಯ ಇಲ್ಲದೆ ಇದನ್ನು ನಾವು ಸಾಕೋದಕ್ಕೂ ಆಗೋದಿಲ್ಲ. ಸೊ ಮುಂಚೆ 2 ವರ್ಷ ತುಂಬ ಕೈಯಿಂದ ಕಳ್ಕೊಂಡಿದ್ದೀನಿ ಇನ್ ಸೆನ್ಸ್ ಇನ್ವೆಸ್ಟ್ಮೆಂಟ್. ಹಸುಗಳು ತಿಳ್ಕೊಳ್ಳೋದಾಗಲಿ, ಅದು ಮೇವು ಯಾವ್ದು ತಿನ್ನುತ್ತೆ, ಯಾವ್ದು ತಿನ್ನೋದಿಲ್ಲ, ಹೇಗೆ ಮಾಡೋದು, ಅದೆಲ್ಲ ಮಾಡೋದಕ್ಕೋಸ್ಕರ 2 ವರ್ಷ ನನ್ನ ಕೈಯಿಂದ ದುಡ್ಡು ಹಾಕಿದ್ದೀನಿ. ಬಟ್ ಈಗ ನಾನು ಏನು ದುಡ್ಡು ಹಾಕಿದ್ದೀನಿ ಅದೆಲ್ಲ ಭಗವಂತ ನನಗೆ ವಾಪಸ್ ಕೊಡ್ತಾ ಇದ್ದಾನೆ. ನನಗೆ ತಿಂಗಳಿಗೆ ಫಸ್ಟು ಇರೋ ಹಸುಗಳು ಕಂಪೇರ್ ಮಾಡಿದ್ರೆ 4-5 ಲಕ್ಷ ಖರ್ಚಾಗ್ತಾಯಿತ್ತು. ಇವಾಗ ಹಸುಗಳು ಜಾಸ್ತಿ ಆಗಿದೆ. ಹಸುಗಳು ಜಾಸ್ತಿ ಆಗಿದ್ದ ಸಂಖ್ಯೆ ಸಮೇತ ಜೊತೆಲಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಸಿಂಪಲಾಗಿ ನಿಮ್ಗೆ ಹೇಳಬೇಕಂದ್ರೆ ಒಂದು 400 ಲೀಟ್ರ್ ನನಗೆ ಪ್ರೊಡಕ್ಷನ್ ಅಂದ್ಕೊಳ್ಳಿ ಬರೋ 10 ದಿವಸದಿಂದ. ಸೊ 400 ಲೀಟ್ರ್ ಇಂಟು 80 ರೂಪಾಯಿ ಅಂದರೂ ನಿಮಗೆ 32,000 ರೂಪಾಯಿ ಡೈಲಿ ಇನ್ಕಮ್ ಇದೆ. ಈ ಕಮರ್ಷಿಯಲ್ ಅಂತ ನೋಡಿದಾಗ ಡೆಫಿನೆಟ್ಲಿ ಇದರಲ್ಲಿ ಇನ್ಕಮ್ ಇದೆ. ಬಟ್ ನೀವು ಆ ಹಾಲನ್ನ ಇಂಡಿವಿಜುವಲ್ ರೀಚ್ ಆಗಬೇಕು. ಈಗ ರೈತರು ಒಂದು ಮನೇಲಿ 10 ಹಸು ಕಟ್ಕೊಂಡು ನಾನು ಇಲ್ಲಿ ಡೈರಿಗೆ ಹಾಕ್ತೀನಿ ಅಂದರೆ ಅದು ಲಾಭ ಬರೋದಿಲ್ಲ, ಖಂಡಿತವಾಗ್ಲೂ ಲಾಸ್ ಆಗುತ್ತೆ. ಎಸ್ಪೆಷಲಿ ನಮ್ಮ ನಾಟಿ ಹಸುಲಿ ನೀವು ಬರೀ ಹಾಲಿನ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಅದನ್ನು ನೀವು ಇಂಡಿವಿಜುವಲ್ ಕೊಡಬೇಕು. ಯಾರಿಗೆ ಇವಾಗ ನಾವು ಇವಾಗ ರಿಟೇಲ್ ಕಸ್ಟಮರ್ಸ್ ಕೊಡ್ತಾ ಇದ್ದೀವಿ. ಯಾರ ಮನೆಗೆ ನಾವು HF ಹಾಲು ಬೇಡ, ನನಗೆ ದೇಸಿ ಹಸು ಹಾಲು ಬೇಕು, ನನ್ನ ಮಕ್ಕಳು ದೇಸಿ ಹಸು ಹಾಲು ಕುಡಿಬೇಕು, ವಯಸ್ಸಾದವರು ಹಾಲು ಕುಡಿಬೇಕು ಅಂತ ಹೇಳ್ತಾರಲ್ಲ. ಆಮೇಲೆ ದೇಸಿ ಹಸು ಹಾಲು ಕುಡಿಯೋದ್ರಿಂದ ಇದರಲ್ಲಿ ಫಸ್ಟ್ ಥಿಂಗ್ ಇಸ್ ಡಯಾಬಿಟೀಸ್ ಕಂಟ್ರೋಲ್ ಆಗುತ್ತೆ, ಕ್ಯಾನ್ಸರ್ ಬರೋದಿಲ್ಲ, ಆಮೇಲೆ ಶುಗರ್ ಬ್ಯಾಲೆನ್ಸಲ್ಲಿ ಬರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಡೈಜೆಸ್ಟಿವ್ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ. ಆಮೇಲೆ ಸೂಪರಾಗಿ ಎನರ್ಜಿ ಇರುತ್ತೆ. ನೀವು ಬೆಳಿಗ್ಗೆ ಒಂದು ಅರ್ಧ ಲೀಟ್ರ್ ಹಾಲು ನಾನು ಸ್ಪೆಷಲಿ ಅರ್ಧ ಲೀಟ್ರ್ ಬೆಳಿಗ್ಗೆ ಕುಡಿತೀನಿ ನಮ್ಮ ದೇಸಿ ಹಸುದು. ಮಧ್ಯಾಹ್ನವರೆಗೂ ನಾವು ಹೊಟ್ಟೆ ಹಸಿಲ್ಲ, ಅಷ್ಟು ಎನರ್ಜಿ ಇರುತ್ತೆ. ಏನು ಹೇಳ್ತೀನಿ ಅಷ್ಟು ಎನರ್ಜಿ ಇರುತ್ತೆ. ಆಮೇಲೆ ಡ್ಯಾಮ್ ಗುಡ್ ಫಾರ್ ಹೆಲ್ತ್. ಯಾರು ಬೇಕಾದ್ರೂ ಕುಡಿಬೋದು ಸರ್, ಚಿಕ್ಕವರಿಂದ ಹಿಡಿದು ವಯಸ್ಸಾದವ್ರಿಗೂ ಈ ಹಾಲನ್ನ ಕುಡಿಬೋದು. ಕಾಂಕ್ರೀಟ್ ಇದೆ, ಸಾಯಿವಾಲ್ ಇದೆ, ಗಿರಿ ಇದೆ, ಮಲ್ನಾಡ್ ಗಿಡ್ಡ ಇದೆ, ಎಲ್ಲದರಲ್ಲೂ ಹಾಲು ಬರ್ತಿದೆಯಾ ಎಲ್ಲ ಹಸುಗಳಿಂದ? ಸೊ ಟೋಟಲ್ ನನ್ನ ಹತ್ರ ಒಂದು 15 ತಳಿ ಇದೆ ಸರ್. 15 ತಳಿ? ಹಾಂ, 3-4 ತಳಿ ಅಲ್ಲ. ನಂದು ಏಮ್ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ತಳಿಗಳಿದೆಯೋ ಅದನ್ನೆಲ್ಲ ಸಂರಕ್ಷಣೆ ಮಾಡೋಣ ಅಂತ ಒಂದು ಸಣ್ಣದೊಂದು ಪ್ರಯತ್ನ. 15 ತಳಿ ಇದೆಯಾ ಸರ್? ಎಲ್ಲ ಇದೆ. ಯಾವ್ಯಾವುದು ಸರ್ ಹೇಳ್ಬೋದಾ? ಹಸುಗಳು ತೋರಿಸಿ ಹೇಳ್ತೀನಿ, ಸುಮ್ಮನೆ ಬಾಯಿಗೆ ಒಂದು 10 ಹೇಳ್ತೀನಿ. ನನ್ನ ಹತ್ರ ಸಾಹಿವಾಲ್ ಇದೆ, ಗಿರ್ ಇದೆ, ಕಾಂಕ್ರೀಟ್ ಇದೆ, ತಾರ್ಪಾಕರ್ ಇದೆ, ರೆಡ್ ಸಿಂಧಿ ಇದೆ, ಆಮೇಲೆ ಹರಿಯಾಣವಿ ಇದೆ, ಮಲ್ನಾಡ್ ಗಿಡ್ಡ ಇದೆ, ಹಳ್ಳಿಕರ್ ಇದೆ, ಕಾಂಕ್ರೀಟ್ ಇದೆ, ರಾಠಿ ಅಂತ ಬರುತ್ತೆ, ರಾಠಿ ಇದೆ. ಸೊ ಈ ಥರ ಒಂದು 10-15 ತಳಿಗಳು ನನ್ನ ಹತ್ರ ಇದೆ. ಪುಂಗನೂರು ಇದೆ. ಎಲ್ಲ ಎಷ್ಟೆಷ್ಟಿದೆ? ನಾನು ತುಂಬ ಗಮನ ಕೊಟ್ಟು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಸಾಹಿವಾಲ್ ಮತ್ತು ಕಾಂಕ್ರೇಜ್ ಮತ್ತು ಗಿರ್ ಹಸು, ಈ 3 ತಳಿನ ಸ್ವಲ್ಪ ಜಾಸ್ತಿ ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಕಮರ್ಷಿಯಲಿ ವಯಬಿಲಿಟಿ ಇದೆ. ಯಾಕಂದರೆ ಇಷ್ಟು ಹಸು ಸಾಕಬೇಕಂದ್ರೆ ಎವ್ರಿ ಮಂತ್ ನನ್ನ ಪಾಕೆಟಿಂದ ದುಡ್ಡು ಹಾಕೋದಕ್ಕಾಗೋದಿಲ್ಲ. ಸ್ವಲ್ಪ ನಾನು ಕಮರ್ಷಿಯಲ್ ಪ್ರಾಸ್ಪೆಕ್ಟಿವ್ ನೋಡಲೇಬೇಕು. ಬೇರೆ ಹಸುಗಳು ನೋಡ್ಕೊಳ್ಳೋದಕ್ಕೋಸ್ಕರ ಅಂತೂ ಇದನ್ನು ನಾನು ಮಾಡಲೇಬೇಕು. ಆ ಥರ ಮಲ್ನಾಡ್ ಗಿಡ್ಡದಲ್ಲಿ ನಾವು ಹಾಲು ಕರೆಯೋದೇ ಇಲ್ಲ, ಎಲ್ಲನೂ ಕರುಗಳು ಕೊಡ್ತೀವಿ. ಯಾಕಂದರೆ ಮಲ್ನಾಡ್ ಗಿಡ್ಡ ಹಾಲು ಕೊಡೋದೇ 1 ಲೀಟ್ರ್ 1.5 ಲೀಟ್ರ್ ಕೊಡುತ್ತೆ. ಲೇಬರ್ಸು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಆ ಮಲ್ನಾಡ್, ಯಾಕಂದ್ರೆ ನನ್ನ ಹತ್ರ ಒಂದು 35 to 45 ಮಲ್ನಾಡ್ ಗಿಡ್ಡ ಹಸುಗಳಿದೆ, ಬುಲ್ಲೆಲ್ಲ ಸೇರಿ. ಸೊ ಎಲ್ಲದಕ್ಕೂ ಹಾಲು ಕರಿಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೇನು ಮಾಡ್ತೀವಿ, ಅದನ್ನು ನಾವು ಫುಲ್ಲು ನಾವು ಕರುಗಳು ಬಿಟ್ಬಿಡ್ತಾ ಇದ್ದೀವಿ. ಸೊ ಕರುಗಳು ಕುಡಿತಾ ಇದೆ. ನಮ್ಮ ಮನೆಗೆ ಬೇಕು ಅಂದರೆ ಮಲ್ನಾಡ್ ಗಿಡ್ಡ ತೊಗೊಂಡು ಹೋಗ್ತೀನಿ, ಅದು ಬಿಟ್ಟು ಬೇರೆ ಹಾಲು ಕರೆಯೋದಿಲ್ಲ ಮಲ್ನಾಡ್ ಗಿಡ್ಡದಲ್ಲಿ. ಎರಡನೇದು ಪುಂಗನೂರು ಬಂದುಬಿಟ್ಟು ಅದು ಬ್ರೀಡ್ ಡೆವಲಪ್ ಮಾಡೋದಕ್ಕೋಸ್ಕರ ಒಂದು 3 ಹಸು 1 ಬುಲ್ ಇಟ್ಕೊಂಡಿದ್ದೀನಿ. ಮಲ್ನಾಡ್ ಗಿಡ್ಡನೂ ಅಷ್ಟೇ, ಪುಂಗನೂರೂ ಅಷ್ಟೇ. ಸಾಯಿವಾಲಲ್ಲಿ ಒಂದು 20 ಹಸು ಸಾಯಿವಾಲ್, 25 ಹಸು ಸಾಯಿವಾಲ್ ಹಸು ಇದ್ದರೆ ಅದಕ್ಕೆ ಅಂತ ಒಂದು 2 ಬುಲ್ ಇಟ್ಕೊಂಡಿದ್ದೀನಿ, ಸಾಯಿವಾಲ್ ಬುಲ್ಲು. ಕಾಂಕ್ರೇಜ್ ಅದರಲ್ಲೂ ಹಸುಗಳು ಬುಲ್ 2 ಇದೆ, ಗಿರಲ್ಲೂ ಇದೆ. ಸೊ ಎಲ್ಲ ಹಸುಗಳಲ್ಲೂ ಮೇಯ್ನಾಗಿ ಒಂದೊಂದು ಬುಲ್ ಇಟ್ಕೊಂಡಿದ್ದೀನಿ. ಹಸು ಬುಲ್ ಕಂಪಲ್ಸರಿ ಇರುತ್ತೆ. ಅದಕ್ಕೇನಾದ್ರು ಹೀಟಿಗೆ ಬಂದಾಗ ನಾನು ಆ ಪರ್ಟಿಕ್ಯುಲರ್ ಬ್ರೀಡಿಗೆ ನಾನು ಸೆಮೆನ್ಸ್ ಹುಡ್ಕೋಕೆ ಹೋದರೆ ಸಿಗೋದಿಲ್ಲ.
ಆ ಹಸು ಈಟ ಹೋದ್ಮೇಲೆ ಸೆಮೆನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದಕ್ಕಾಗಿ ಎಲ್ಲ ಬ್ರೀಡಲ್ಲೂ ಒಂದೊಂದು ಬುಲ್ ಇಟ್ಕೊಂಡಿದ್ವಿ. ಗಿರ್ ಹಸುಗಳು ಸಾಕಿ ಎಷ್ಟೋ ಜನ ಫಾರ್ಮ್ಗಳಿವೆ, ಹಾಂ ಸರ್. ಫೇಲ್ ಆಗಿದ್ದಾರೆ. ನೀವು ಹೆಂಗೆ ಸರ್ ಇಷ್ಟು ಹಸುಗಳು ಕೊಟ್ಟು ಮೇಂಟೈನ್ ಮಾಡ್ತಾ ಇದ್ದೀರಾ? ಸರ್ ಇದಕ್ಕೆ ಏನು ಹೇಳೋಕ್ಕಾಗತ್ತೆ ಅಂದರೆ ಇದು ಪೇಷನ್ಸ್ ಇರಬೇಕು ಸರ್. ನಮ್ಮ ದೇಸಿ ಹಸುಗಳು ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮಗೆ 1 ವರ್ಷ ಬೇಕಾಗುತ್ತೆ. ಸೊ ಪೇಷನ್ಸ್ ಇದ್ದರೆ ಡೆಫಿನೆಟ್ಲಿ ಸಕ್ಸಸ್ ಬಂದೇ ಬರುತ್ತೆ. ಪೇಷನ್ಸ್ ಇಲ್ಲ ಅಂದರೆ ಸಕ್ಸಸ್ ಬರೋದಿಲ್ಲ. ಅದೇನು ತಿನ್ನುತ್ತೆ ಏನು ತಿನ್ನಲ್ಲ, ಅದಕ್ಕೇನಾದ್ರು ಸ್ವಲ್ಪ ಮಂಕಾಗಿದ್ದರೆ ಅದು ಏನಾಗಿದೆ ಅಂತ ನಾವು ತಿಳ್ಕೊಬೇಕು. ಡಾಕ್ಟ್ರ್ ಬರೋಕ್ಕಿಂತ ಮುಂಚೆ ನಾವು ಅದಕ್ಕೆ ಮೆಡಿಸಿನ್ ಕೊಡೋ ಥರ ನಾವು ತಿಳ್ಕೊಬೇಕು. ನೋಡಿ, ಬರೇ ಮಿಲ್ಕ್ ಅಂತ ಒಂದು ನಾವು ಇದು ಮಾಡ್ಕೊಳೋದ್ರೆ ಆಗೋದಿಲ್ಲ. ಒಂದು ಸಿಂಪಲಾಗಿ ನಿಮ್ಗೊಂದು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈ ಹಸು ಈ ತಾಯಿನ ತೊಗೊಂಡು ಬಂದಿದ್ದೀನಿ, ಭಾವನಗರಿಂದ ಬಂತಿದ್ದು. ಸಿಂಪಲಾಗಿ ಒಂದು ಹೇಳ್ತೀನಿ, ನೀವು ಹಸುನ ವ್ಯಾಪಾರ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಇದು ನಾವು ಹುಟ್ಟಿದಾಗ ನಮ್ಮ ತಾಯಿ ಹಾಲು ಕೊಡ್ತಾಳೆ 1 ವರ್ಷ. ನಾವು ಸಾಯೋವರೆಗೂ ನಾವು ಕುಡಿಯೋ ಹಾಲು ಹಸು ಹಾಲೇ. ಸೊ ಇದನ್ನು ನಮ್ಮ ತಾಯಿ ಥರ ಒಂದು ಪೂಜೆ, ನಾವು ಅದನ್ನು ನೋಡಿಕೊಂಡ್ರೆ ಅವಳು ನಮ್ಗೆ ಲಾಸ್ ಮಾಡೋದಿಲ್ಲ. ಇವಳ ಬಗ್ಗೆ ಸುಮ್ಮನೆ ಹೇಳ್ತೀನಿ. ಇವಳು ನಾನು XYZ ಅಮೌಂಟಿಗೆ ತೊಗೊಂಡು ಬಂದೆ, ಆಯಿತಾ. ಇವಳೀಗ 7 ತಿಂಗಳು 7.5 ತಿಂಗಳು, ಆಯಿತಾ. ಇನ್ನೊಂದು 2 ತಿಂಗಳಲ್ಲಿ ನನಗೆ ಕರು ಕೊಡ್ತಾಳೆ. ಗಂಡು ಕೊಡ್ತಾಳೋ ಹೆಣ್ಣು ಕೊಡ್ತಾಳೋ ಭಗವಂತನ ಬಿಚ್ಚೆ. ಬಟ್ ಯಾವುದೇ ಕರು ಬರಲಿ, ಆ ಕರುನ ನಾನು 1 ವರ್ಷ 1.5 ವರ್ಷ 2 ವರ್ಷ ನೋಡಿಕೊಂಡ್ರೆ ಅದು ನೆಕ್ಸ್ಟ್ ಹಸು ಆಗುತ್ತೆ. ಆಮೇಲೆ ಒಂದು ಲ್ಯಾಕ್ಟೇಷನ್ಗೆ ನೋಡಿ, ಇದನ್ನು ನೀವು ತಿಳ್ಕೊಳ್ಳಿ, ಒಂದು ಲ್ಯಾಕ್ಟೇಷನ್ಗೆ ಕಡಿಮೆ ಅಂದ್ರೂ 1800ರಿಂದ 2300 kg ಹಾಲು ಕೊಡ್ತಾಳೆ. ಓಕೆ, ನೀವು ಸುಮ್ಮನೆ 50 ರೂಪಾಯಿ ಲೆಕ್ಕ ಹಾಕಿ. 50 ರೂಪಾಯಿ ನೀವು ಲೆಕ್ಕ ಹಾಕ್ರೂ ನಿಮಗೆ 1.25 ಲಕ್ಷ ರೂಪಾಯಿ ನಿಮಗೆ ವರ್ಷಕ್ಕೆ ಇವಳು ನಿಮಗೆ ಮಾಡಿಕೊಡ್ತಾಳೆ ಒಂದು ಹಸುಲಿ. ಆಮೇಲೆ ಅದರಲ್ಲಿ ಗೊಬ್ಬರ ಇದೆಯಲ್ಲ, ಈ ಗೊಬ್ಬರದಲ್ಲಿ ಸಿಕ್ಕಾಬಟ್ಟೆ ಬೈ ಪ್ರಾಡಕ್ಟ್ಸ್ ಇವಾಗ ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ವರ್ಮಿ ಕಂಪೋಸ್ಟು, ನೀವು HF ಜರ್ಸಿ ಸಗಣಿಲಿ ವರ್ಮಿ ಕಂಪೋಸ್ಟ್ ಮಾಡಿದ್ರೆ ಯಾರು ತೊಗೊಳ್ಳೋದು ಕಮ್ಮಿ ಜನ ತೊಗೊಳ್ತಾರೆ. ಆದರೆ ನೀವು ದೇಸಿ ಹಸು ಅಂತ ಹೇಳಿದ್ರೆ ತುಂಬ ಜನ ಬಂದು ತೊಗೊಳ್ತಾರೆ. ವರ್ಮಿ ಕಂಪೋಸ್ಟು, ಪಂಚಗವ್ಯ, ಬೇಜನ ಐಟಮ್ಸ್, ಯು ನೇಮ್ ಇಟ್, ಆ ಥರ ಮಾಡ್ತಾಯಿದ್ದಾರೆ. ಯಾಕಂದರೆ ಈಗ ನಮ್ಮ ದೇಶದಲ್ಲೇ ನಮ್ಮ ನಾಟಿ ಗೊಬ್ಬರದ ಬಗ್ಗೆ ಗಮನ ಕೊಟ್ಟು ಸಿಕ್ಕಾಬಟ್ಟೆ ಪ್ರಾಡಕ್ಟ್ಸ್ ಬರ್ತಿದೆ. ಈಗ ಪೇಂಟ್ಸ್ ಎಲ್ಲ ಬರ್ತಿದೆ. ಆಮೇಲೆ ಬಯೋಗ್ಯಾಸ್ನ ಈಗ ಕಮರ್ಷಿಯಲೈಸ್ ಮಾಡೋದಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಬರೋ ಚಾನ್ಸಸ್ ತುಂಬ ಇದೆ. ಸೊ ಹಂಗಾಗಿ ನೀವು ಒಂದು ಹಸು ತೊಗೊಂಡ್ರೆ ಬರೀ ನೀವು ಅದನ್ನು ಓಕೆ ಒಂದು 20 ಲೀಟ್ರ್ ಹಾಲು ಕೊಡ್ತಾಳೆ, ಅದನ್ನು ಮಾಡ್ತಾರೆ, ಆ ಥರ ತಿಳ್ಕೊಂಡೆ ಆ ಮೈಂಡ್ ಸೆಟ್ಟೇ ಇಟ್ಕೊಂಬೇಡಿ. ನೋಡಿ, ಇವಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. 1 ವರ್ಷಕ್ಕೆ ಒಂದು ಕರು ಕೊಡ್ತಾಳೆ. ಆ ಕರು ನೀವು 1 ವರ್ಷ ಡೆವಲಪ್ ಮಾಡಿದ್ರೆ ಅದು ಒಂದು ಹಸು ಆಗುತ್ತೆ. ಪ್ಲಸ್ ವರ್ಷ ಅವಳು 7 ತಿಂಗಳು ನಿಮ್ಗೆ ಹಾಲು ಕೊಡ್ತಾಳೆ. ಆ ಹಾಲನ್ನ ನೀವು ಪ್ರಾಡಕ್ಟ್ ಕರೆಕ್ಟಾಗಿ ಕೊಟ್ಟರೆ ಹಾಲು ಸೇಲ್ ಮಾಡಿ, ನಾವು ಹಸುಗೆ ನಾವು ಒಂದು 50,000 ಕೊಟ್ಟು ತೊಗೊಂಡಿದ್ರೆ ಅದು ನಮ್ಗೆ ವರ್ಷಕ್ಕೆ 1 ಲಕ್ಷ ದುಡ್ಡು ಕೊಡ್ತಾಳೆ. ಬಟ್ ಅದನ್ನು ನೀವು ಪೂಜೆ ಮಾಡಿ, ಅಂದರೆ ಅವಳಿಗೆ ಏನು ಕೊರತೆ ಇಲ್ಲದ್ರ ನೋಡ್ಕೊಳ್ಳಿ. ಸೊ ಅವಾಗ ಡೆಫಿನೆಟ್ಲಿ ಅವಳು ನಿಮ್ಮ ಕಾಪಾಡ್ತಾಳೆ, ಕೈ ಬಿಡೋದಿಲ್ಲ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಯಾಕಂದರೆ ನಾವು ಬ್ಯಾಂಗ್ಳೂರು ಸಿಟಿಲಿ ಬೆಳೆದಿರೋರು, ಹಳ್ಳಿಲಿ ಬಂದು ನಾವು ಈ ಥರ ಮಾಡಬೇಕಂತ ನಮಗೆ ಇಲ್ಲ. ಭಗವಂತ ಏನೋ ಒಂದು ಪುಷ್ ಮಾಡಿದ್ದಾನೆ, ನಾವು ಮಾಡ್ತಾಯಿದ್ದೀವಿ. ಸೊ ವಿ ವರ್ಷಿಪ್ ಮಾಡಿ ಅದನ್ನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾತ್ರ ಅವಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಸರ್, ಎಷ್ಟು ಹಸುಗಳನ್ನ ಸಾಕಿದ್ರೆ ದೇಸಿ ಬ್ರೀಡ್ಗಳನ್ನ ಫಾರ್ಮ್ ಮಾಡಿ ಸಕ್ಸಸ್ ಆಗಬೇಕು? ಸರ್, ಇನಿಷಿಯಲಿ ನೀವು ಹಸುಗಳು ತಿಳ್ಕೊಳ್ಳೋ ಬಗ್ಗೆ 2 ಹಸು ತೊಗೊಳ್ಳಿ ಸರ್. 2 ಹಸುವಿಂದ ನಿಮಗೆ ಒಂದು ದಿವಸಕ್ಕೆ 14 ಲೀಟ್ರ್ ಹಾಲು ಬರುತ್ತೆ. ನಿಮ್ಮ ಮನೆಗೆ 2 ಲೀಟ್ರ್ ಹಾಲು ತೊಗೊಳ್ಳಿ. ಇನ್ನು 15 ಲೀಟ್ರ್ ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಕೊಡಿ. ನೀವು 60 ರೂಪಾಯಿಗೆ ಹಾಲು ಕೊಟ್ಟರು ಅಕ್ಕಪಕ್ಕ ಮನೆಯಲ್ಲಿ ನಿಮ್ಗೆ ಲಾಸ್ ಅಂತೂ ಆಗೋದಿಲ್ಲ. ಯಾಕಂದರೆ ನಿಮ್ಗೆ 900 ರೂಪಾಯಿ 14 ಲೀಟ್ರಲ್ಲಿ ದುಡ್ಡು ಬರುತ್ತೆ. 2 ಹಸುವಿಂದ ಖರ್ಚು ನಿಮ್ಗೆ ಒಂದು 400 ರೂಪಾಯಿ ಬಂದ್ರೂ ನೀವು ಆರಾಮಾಗಿ 500 ರೂಪಾಯಿ ಒಂದು ದಿವಸಕ್ಕೆ ದುಡಿಬೋದು 2 ಹಸುಲಿ. ಬರೀ ನೀವು ಹಾಲ್ದು ಗಮನ ಕೊಟ್ಟರೆ ಮಾತ್ರ. ನೀವಿಲ್ಲ ಅದು ಸಗಣಿಲೂ ನಾವೇನಾದ್ರು ಒಂದು ಮಾಡ್ತೀವಿ, ಬೈ ಪ್ರಾಡಕ್ಟ್ಸ್, ಅಗರಬತ್ತಿ ಮಾಡ್ತಾಯಿದ್ದಾರೆ, ಧೂಪ ಮಾಡ್ತಾಯಿದ್ದಾರೆ, ಮತ್ತು ದೀಪ ಮಾಡ್ತಾಯಿದ್ದಾರೆ. ಸೊ ಇದನ್ನೆಲ್ಲ ಬೈ ಪ್ರಾಡಕ್ಟ್ಸ್. ನೀವು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಲಾಸ್ ಅಂತೂ ಆಗೋ ಥರ ಚಾನ್ಸಸ್ಸೇ ಇಲ್ಲ ಸರ್. ಇಲ್ಲ ನೀವು ಹಸು ಹಾಲು ಆಚೆ ಕೊಡೋದಕ್ಕಾಗೋದಿಲ್ಲ, ಅಕ್ಕಪಕ್ಕ ಮನೆಯವ್ರು ಯಾರೂ ಇಲ್ಲ ಅಂತ ಹೇಳಿದ್ರೆ, ದೇಸಿ ಹಸು ತುಪ್ಪ ತುಂಬ ಡಿಮ್ಯಾಂಡ್ ಇದೆ. ಇದೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಯಾರು ಬೇಕಾದ್ರೂ ದೇಸಿ ಹಸು ತುಪ್ಪ ತೊಗೊಳ್ತಾರೆ, ಅದರಲ್ಲೂ ಒಳ್ಳೆ ಲಾಭ ಬರುತ್ತೆ. ಬ್ಲಡ್ ಲೈನ್ ಅನ್ನೋದು ಇಂಪಾರ್ಟೆಂಟ್ ಸರ್, ಮೇನ್ ಅದು ದೇಸಿ ಬ್ರೀಡ್ಗಳು. ಸರ್, ಗಿರ್ ಬ್ರೀಡ್ ಅನ್ನೋದೇ ಒಂದೇ ಸರ್. ಒಂದೇ ಕಾಟ್ಯಾವಾಡಿ ಅಂತಾರೆ. ಅದೇನು ಹೇಳಿದ್ನಲ್ಲ, ಗಿರ್ ಜೊತೆ ಸ್ವಲ್ಪ ಮಿಕ್ಸ್ ಆಗಿ ಇದಿರುತ್ತೆ, ಕಾತ್ಯಾವಾಡಿ ಅಂತಾರೆ. ಅದು ಗೊತ್ತಿಲ್ಲದಿರೋರು ಗಿರ್ ಅಂತ ಮಾರ್ಬಿಡ್ತಾರೆ. ನೀವು ಗಿರಲ್ಲಿ ಮೇಯ್ನ್ ನೋಡಬೇಕಾಗಿರೋದು ಇದ್ರದ್ದು ಹಣೆ. ಶುಡ್ ಬಿ ಲೈಕ್ ಪಾಟ್, ಒಂಥರ ಮಡಕೆ ಥರ ಇರಬೇಕು. ಅದ್ರ ಕಿವಿ, ಹಂಪು, ಬ್ಯಾಕ್ ಲೈನು. ಸರ್, ನೀವು ಬುಲ್ಲಲ್ಲಿ ಸರ್ ಈ ಹೆಣ್ಣಸುಗಳಿಗೆ ಅದು ಒಂದರಲ್ಲೇ ಕ್ರಾಸ್ ಮಾಡ್ತಾರೆ ನೀವು? ಇಲ್ಲ ಸರ್, ನನ್ನ ಹತ್ರ 9 ಬುಲ್ ಇದೆ. 9 ಬುಲ್ ಇದೆ. ಸೊ ಈಗ ಚೂರು ನಿಮ್ಮ ಹಿಂದೆ ತಿರುಗಿಸಿ, ಅವಳು ವೈಟ್ ಆ್ಯಂಡ್ ರೆಡ್ ಇದ್ದಾಳಲ್ಲ ಕಾಬ್ರಿ, ಅವಳಿಗೆ ನಾನು ಬೇರೆ ಬುಲ್ ಕೊಡ್ತೇನೆ. ನಾರ್ಮಲ್ ಆಗಿರೋ ಬ್ರೌನ್ ಗಿರ್ ಕೊಡೋದಿಲ್ಲ. ಕಾಬ್ರಿ ಬುಲ್ ಅಂತಿದೆ, ಕಾಬ್ರಿ ಬುಲ್ಲೇ ಕೊಡ್ತೀನಿ. ಸೊ ಇವಳಿಗೆ ನನ್ನ ಹತ್ರ ಪ್ಯೂರ್ ಬ್ರೌನ್ ಒಂದು ಬುಲ್ ಇದೆ, ಅವಳು ಕ್ರಾಸ್ ಅವಳ ಜೊತೆ ಕ್ರಾಸ್ ಮಾಡಿಸ್ತೀನಿ. ಆ ಥರ ಒಂದೊಂದು ಹಸುಗೆ ಒಂದೊಂದು ಬುಲ್ ಮೇಲೆ ಕ್ರಾಸ್ ಮಾಡಿಸ್ತೀನಿ.
ಇದೆಯಾ? 100%. ನಮ್ಮ ಫಾರ್ಮಲ್ಲಿ ಮೇಯ್ನ್ ಆಗಿರಬೇಕಾಗಿರೋ ನಮ್ಮ ಬುಲ್ ಪ್ಯೂರಿಟಿ ಇರಬೇಕು. ಪ್ಯೂರಿಟಿ ಅಂದರೆ ಅದೇ ಸರ್ ಮೇಯ್ನ್ ಕ್ಯಾರೆಕ್ಟರ್ಸ್. ಏನೇನು ಹಂಪು, ಫೇಸು, ಹಿಯರು, ಅದು ಬುಲ್ದು ಟೆಸ್ಟಿಮೋನ್ಸ್ ಎಲ್ಲ ನಾವು ಚೆಕ್ ಮಾಡಿ ಮಾಡ್ತೇವೆ. ಎಷ್ಟು ಬ್ರೀಡ್ಗಳಿದೆ ಟೈಪು ಸರ್? ಸರ್ ಎಷ್ಟು ಅಂದರೆ ಬ್ರೀಡ್ಗಳು? ದೇಸಿ ಬ್ರೀಡ್ ತುಂಬ ಇದೆ ಸರ್. ಈ ಗುಜರಾತಲ್ಲಿ ನೀವು ಗಿರ್ ಬಗ್ಗೆ ಕೇಳ್ತಾ ಇದ್ದೀರಾ, ಗಿರ್ ಬಗ್ಗೆ ಹೇಳ್ತೀನಿ. ಗಿರ್ ಬಗ್ಗೆಲಿ ಒಂದು 4-5 ರಾಜರ ಮನೆತನಗಳಿರುತ್ತೆ ಸರ್. ಭಾವನಗರದಲ್ಲಿ ರಾಜರು ಮನೆತನರು ಯಾರೋ ಕಾಪಾಡ್ಕೊಂಡು ಬಂದಿರೋ ಹಸುಗಳು ಏನಾಗಿರುತ್ತೆ, ಒಳ್ಳೆ ಹೈಟ್ ಇರುತ್ತೆ, ಹಂಪ್ ಸೈಜ್ ಚೆನ್ನಾಗಿರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಕಿವಿಗಳೆಲ್ಲ ಜಾ ಕೆಳಗಡೆ ಬಂದಿರುತ್ತೆ, ಬಾಲನೂ ಕೆಳಗಡೆ ಫ್ಲೋರಿಂಗಲ್ಲಿರುತ್ತೆ. ಆ ಥರದನ್ನೆಲ್ಲ ರಾಜು ಮನೆತನದಲ್ಲಿ, ರಾಜು ಮನೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ ಹಸುಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಸೊ ಇಟ್ಸ್ ಕ್ವೈಟ್ ನ್ಯಾಚುರಲ್. ರಾಜು ಮನೆತನದಲ್ಲಿ ಹಸು ಬೆಳೆಯೋದಕ್ಕೂ ಒಬ್ಬರ ಸಾಮಾನ್ಯ ಆದ ನನ್ನಂಥ ಬಡ ರೈತ ಮನೆಯಲ್ಲೂ ಬೆಳೆಯೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅವರಲ್ಲಿ ಬುಲ್ಗಳೆಲ್ಲ ತುಂಬ ದೊಡ್ಡದಾಗಿರುತ್ತೆ, ಅವ್ರಿಗೆ ಫೀಡು ಫಾಡರು ಎಲ್ಲ ಸೂಪರಾಗಿ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ. ಸೊ ಅಲ್ಲೇನಾಗಿರುತ್ತೆ, ರಾಜು ಮನೆಯಲ್ಲಿ ಹಸುಗಳು ಬುಲ್ ಎರಡೂ ಒಂದೇ ಇರೋದ್ರಿಂದ ಅಲ್ಲಿಂದ ಚೆನ್ನಾಗಿ ಸಂತಾನ ಚೆನ್ನಾಗಿ ಬಂದಿರುತ್ತೆ. ಸೊ ಅದನ್ನೇನು ಮಾಡ್ತಾರೆ, ಈಗ ಸ್ವಲ್ಪ ಕಾಸ್ಟ್ಲಿ ರೇಟ್ ಅಂತ ಮಾರ್ತಾರೆ. ಸೊ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹಸುಗಳನ್ನ ಬರೋದಕ್ಕೂ ರಾಜು ಮನೆಯಲ್ಲಿ ಹಸುಗಳು ಬರೋದಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಈಗ ನಾವು ಕೆಲವೊಂದು ಸಲ ನಾವು ಮುದ್ದೆ ತಿಂತೀವಿ, ರಾಜು ಮನೆಯವರು ಬೇರೆ ಬೇರೆ ತಿಂತಾರೆ, ಚೆನ್ನಾಗಿರೋದು ತುಪ್ಪದಲ್ಲೇ ಅನ್ನ ತಿಂತಾರೆ. ನಾವು ಎಣ್ಣೆ ಅಡುಗೆ ಮಾಡ್ತೀವಿ, ಅವ್ರು ತುಪ್ಪದಲ್ಲಿ ಅಡುಗೆ ಮಾಡ್ತಾರೆ ಅಲ್ವಾ. ಸೊ ಡಿಫ್ರೆನ್ಸ್ ಅಷ್ಟೇ. ಸೊ ರಾಜು ಮನೆಯಲ್ಲಿರೋ ಬ್ರೀಡು ಹಸುಗಳಿಗೂ ಸಾಮಾನ್ಯ ಕುಟುಂಬದಲ್ಲಿ ರೈತರಿಗೂ ಅದು ನೋಡ್ಕೊಂಡಿರೋ ವಿಧಾನದಲ್ಲಿ ಹಸು ಇದಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಜಸ್ದನ್ನು, ಭಾವನಗರು, ಭಾಡ್ವಾ, ಅಮ್ರೇಲಿ, ಇನ್ನೊಂದು 4-5 ಕಡೆ 5 ಕಡೆ ಬರುತ್ತೆ. ಆ 5 ಕಡೆಯಲ್ಲಿ ಏನಾಗುತ್ತೆ, ರಾಜು ಮನೆತನದಲ್ಲಿ ಹಸುಗಳು ಕಾಪಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಕೆಲಸ, ಇವಾಗ ನಾನು ರಾಜು ಮನೆಯಲ್ಲಿ ಕೆಲಸ ಮಾಡ್ತಿರೋ ನನಗೊಂದು ಹಸು ಕೊಟ್ಟಿರ್ತಾರೆ, ಆ ಹಸುವಿಂದ ಈ ಥರ ಬೆಳವಣಿಗೆ ಆಗಿರುತ್ತೆ. ಓಕೆ, ಸೊ ಹಾಗೆ ಗಿರ್ ಆ ಥರ ಬಂದಿರುತ್ತೆ. ಓಕೆ, ನೀವು ರಾಜು ಮನೆ ಥರ ಗಿರ್ಗಳ ಹಸುಗಳನ್ನ ನೀವು ತಂದಿಲ್ಲ, ರೈತರ ಮನೆಗಳಿಂದಲೇ ನೀವು ತಂದಿಲ್ಲ? ಇಲ್ಲ ಸರ್, ನನಗೆ ಭಗವಂತ ಇನ್ನೂ ಅಷ್ಟೊಂದು ಶಕ್ತಿ ಕೊಟ್ಟಿಲ್ಲ. ರಾಜು ಮನೆ ಅಂತಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ನಾನು ತುಂಬ ಫ್ಯಾನ್ಸಿ ಪ್ರೈಸ್ ಎಲ್ಲ ಕೊಟ್ಟು ತರೋ ಅಷ್ಟು ನನಗೆ ಭಗವಂತ ಶಕ್ತಿ ಕೊಟ್ಟಿಲ್ಲ. ಕೊಟ್ಟರು ನಾನು ತೊಗೊಳೋದಿಲ್ಲ. ಯಾಕೆ ನನಗೆ ಬೇಕಾಗಿರೋದು ಸಿಂಪಲ್, ಗೋಮಾತೆ ಸೇವೆ ಮಾಡಬೇಕು. ಅದರಿಂದ ಅವಳು ನನ್ನನ್ನು ಕಾಪಾಡ್ತಿದ್ದಾಳೆ. ನಾನು ಸುಮ್ಮನೆ ಎಲ್ಲರಿಗೂ 4 ಲೀಟರ್ ಅಂತ ಹೇಳ್ತೀನಿ ಸರ್. ನಾರ್ಮಲಾಗಿ 5 to 6 ಲೀಟರ್ಸ್ ಬಂದೇ ಬರುತ್ತೆ. ಜೊತೆ 3 ಎಮ್ಮೆಗಳನ್ನ ಇವನು ಸುಲ್ತಾನ್ ಅಂತ, ತುಂಬ ಸಣ್ಣ ಇದರಲ್ಲೇ ತೊಗೊಂಡು ಬಂದೆ. ಅಂದರೆ ನನ್ನ ಹತ್ರ ಒಂದೂವರೆ ವರ್ಷ ಆಗಿದ್ದಾಳೆ. ಬಂದು ಒಂದು ಪುಟ್ಟ ಬ್ಯೂಟಿಫುಲ್ ಕರು ಕೊಟ್ಟಿದ್ದಾಳೆ, ಹೆಣ್ಣು ಕರು ಕೊಟ್ಟಿದ್ದಾಳೆ. ಒಂದು ಆಸೆಗೆ ಅಂಥೇಳಿ ಒಂದು ಮುರ್ರಾ ಹಸುನು ಒಂದು ಮುರ್ರಾ ಬುಲ್ ತಂದಿದೆ. ಎರಡೇ ಒಂದು ಕರು ಕೊಟ್ಟಿದ್ದಾಳೆ. ಹಾಂ, ಕರುನೂ ಒಂದು 6 ತಿಂಗಳಾಗಿದೆ. ಇವನು ಸುಲ್ತಾನ್ ಅಂತ. ಇವನು ಏಜು ಸರ್, ಸುಮ್ಮನೆ ಗೆಸ್ ಮಾಡಿ ಇವ್ನಿಗೆ ಏಜ್ ಎಷ್ಟಿರ್ಬೋದು ಅಂತ. 3 years ಸರ್. 3 years. ಇವ್ನಿಗೇನು ಎಕ್ಸ್ಕ್ಲೂಸಿವ್ ಆಗಿ ನಾವೇನು ಕೊಟ್ಟು ನೋಡ್ಕೊಳ್ತಾ ಇಲ್ಲ. ನಾರ್ಮಲ್ ಎಲ್ಲ ಹಸು ಹೇಗೆ ನೋಡ್ತಾ ಇದೀವಿ ಹಾಗೆ ನೋಡ್ಕೊಳ್ತಾ ಇದೀವಿ. ಎಲ್ಲ ಹಸುಗಳಿತ್ತು, ಒಂದು ಎಮ್ಮೆನೂ ಇರಲಿ ಅಂಥೇಳಿ ಸುಮ್ಮನೆ ತೊಗೊಂಡು 2 ಅದೇ ಒಂದು ನೋಡಿ. ಎಲ್ಲಾದ್ರೂ ನಮ್ಮ ಹತ್ರ ನಾನು ಹೇಳಿದ್ನಲ್ಲ 15 ಬ್ರೀಡ್ ಇದೆ. 15 ಬ್ರೀಡಲ್ಲೂ ಕಂಪಲ್ಸರಿ ಒಂದು ಬುಲ್ ಇದ್ದೇ ಇರುತ್ತೆ. ಒಂದು ಬುಲ್ಲು, ಹಸು, ಇದೆರಡಕ್ಕೂ ಒಂದು ಕರು ಬಂದಿದೆ. ನೀವು ಮೇಂಟೈನಿಂಗ್ ಯಾವ ಥರ? ವೆರಿ ಫ್ರೀ ಸರ್, ತುಂಬ ಫ್ರೀ, ತುಂಬ ಅಂದರೆ ತುಂಬ ಫ್ರೀ. ಆರಾಮಾಗಿರುತ್ತೆ ಪಾಪ. ಹೊಟ್ಟೆ ತುಂಬ ಹುಲ್ಲು ಕೊಟ್ಟರೆ ಸಾಕು ಇವನಿಗೆ. ಇದು ಪಂಜಾಬಲ್ಲಿ ತೊಗೊಂಡು ಬಂದೆ ಸರ್. ಹಾಂ, ಎಷ್ಟು ಕೊಟ್ಟು ತೊಗೊಂಡು ಬಂದೆ? ಆ್ಯಕ್ಚುಲಿ ನಾನು ಪಂಜಾಬಲ್ಲಿ ಬೇರೆ ಹಸು ತೊಗೊಂಡಿದ್ದೆ. ಆವಾಗ ಫಾರ್ಮರ್ ಮನೇಲಿತ್ತು, ಅಡ್ಜಸ್ಟ್ಮೆಂಟ್ ಮಾಡಿ ತೊಗೊಂಡು ಬಂದೆ. 3 ಎಮ್ಮೆಯಲ್ಲಿ ಹಾಲು ಒಳ್ಳೆ ಬೆನಿಫಿಟ್ ಇದೆಯಲ್ಲ ಸರ್? ಫಸ್ಟ್ ಲ್ಯಾಕ್ಟೇಷನು ಒಂದು ಟೈಮ್ 6.5 ಲೀಟ್ರ್ ಕೊಡ್ತಾಳೆ. ಫಸ್ಟ್ ಲ್ಯಾಕ್ಟೇಷನು ಒಂದು ದಿವಸಕ್ಕೆ ನನಗೆ 13 ರಿಂದ 14 ಲೀಟ್ರ್ ಹಾಲು ಕೊಡ್ತಾ ಇದ್ದಾಳೆ. 14 ಲೀಟರ್ಸ್ ಕೊಡ್ತಾ ಇದ್ದಾಳೆ ಒಂದು ದಿವಸಕ್ಕೆ. ಹಾಂ, ಅವ್ರ ರೈತರ ಮನೆಯಲ್ಲಿ ಅದು ಗಂಡು ಕರು ಅಂತ ಹೇಳಿದ್ರೆ ಕಳಿಸ್ಬಿಡ್ತಾರೆ ಕಟಿಂಗಿಗೆ. ಸೊ ನನಗೆ ಇವನ್ನ ಬಿಡೋಕ್ಕೆ ಇಷ್ಟ ಆಗಿಲ್ಲ. ಇವನ ಜೊತೆ ಅವಳು ಜೊತೆಲೇ ಇದ್ಲು. ಸೊ ಎರಡೂ ಸೇರಿಸಿ ನಾನು ಒಂದು 60-70 ಸಾವಿರ ಕೊಟ್ಟಿರ್ಬೋದು ಅಷ್ಟೇ. ಅಂದರೆ ನಾನು ಬೇರೆ ಸಾಹಿವಾಲೆಲ್ಲ ತೊಗೊಂಡಲ್ಲ, ಅದ್ರ ಜೊತೆ ನನಗೆ ಇದೆರಡು 60 ಸಾವಿರನೋ 70 ಸಾವಿರನೋ ಕೊಟ್ಟೆ, ಎರಡೂ ಸೇರಿ. ಗೊತ್ತಿಲ್ಲ ಸರ್, 90 ಸಾವಿರ, ಒಂದು 80 ಸಾವಿರ, 1 ಲಕ್ಷ, 1 ಲಕ್ಷ ಅಂತಾರೆ. ನನಗೆ ಗೊತ್ತಿರೋ ಪ್ರಕಾರ 40 ಸಾವಿರ, 50 ಸಾವಿರ ರೂಪಾಯಿ, 60 ಸಾವಿರ ರೂಪಾಯಿಗೆಲ್ಲ ಸಿಗುತ್ತೆ. 14 ಲೀಟ್ರ್ ಕೊಡ್ತಾ ಇದೆ. ಹೌದು ಸರ್, ಕೊಡ್ತಾಳೆ. ಬಟ್ ಹಾಲು ಎಷ್ಟು ಥಿಕ್ಕಾಗಿರುತ್ತೆ ಗೊತ್ತಾ ಸರ್? ಸಖತ್ ಥಿಕ್ಕಾಗಿರುತ್ತೆ. ಬಟ್ ಎಲ್ಲರೂ ಎಮ್ಮೆ ಹಾಲು ಇಷ್ಟಪಡೋದಿಲ್ಲ, ಅದಕ್ಕೆ ಆದ ಸಪ್ರೇಟ್ ಜನ ಇದೆ, ಅವರು ಇಷ್ಟಪಡ್ತಾರೆ. ಸೊ ಹಂಗಾಗಿ ನಾವು ಅದನ್ನು ಎಕ್ಸ್ಕ್ಲೂಸಿವ್ ಆಗಿನೂ ಅದನ್ನು ಮಾರ್ಕೆಟ್ ಮಾಡೋದಿಲ್ಲ, ಸಪ್ರೇಟಾಗಿ ನಾವು ಡೈರಿಗೆ ಹಾಕ್ಬಿಡ್ತೀವಿ ಸರ್. ಆ್ಯಕ್ಚುಲಿ ಎಮ್ಮೆ ತುಂಬ ಲಾಭದಾಯಕ ಬಿಸ್ನೆಸ್ ಸರ್. ಬಟ್ ನನಗೆ ಎಮ್ಮೆ ಬಫೆಲೋ ಮಾಡಬೇಕಂತ ನನಗೆ ಆಸಕ್ತಿ ಇಲ್ಲ. ನನ್ನ ಫೋಕಸ್ ಇರೋದು ನಮ್ಮ ದೇಶಿ ಹಸುಗಳು ಮತ್ತು
A2 ಮಿಲ್ಕ್ ಜನ ಇದು A2 ಮಿಲ್ಕೆ ಎಮ್ಮೆದು A2 ಮಿಲ್ಕೆ ಎಸ್ 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 ಎಸ್